ಬಾಡಿನೂ ಅದ, ಅವನ ಚಿಂತನೆ ಅದ, ಐಸೈಟ್ ಅದ, ಪ್ರತಿಯೊಂದರಲ್ಲೂ ಈಸ್ ಎ ವಂಡರ್ಫುಲ್ ಬಾಯ್. ಅದು ಭಾರತ ಕ್ರಿಕೆಟ್ ಸಿಕ್ಕಂಥ ಒಂದು ದೊಡ್ಡ ಏನಪ್ಪ ಅಂದ್ರೆ ಕೊಡುಗೆ ಅಂದರೂ ಅಡ್ಡಿಯಿಲ್ಲ. ಆ ಹುಡುಗ ಆಡಬೇಕಷ್ಟ, ಉಳಿಬೇಕು, ಭವಿಷ್ಯದಲ್ಲೇ ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗ್ಯದ, ಮಾಡ್ತಾನೆ ಅನ್ನೋದು ಭರವಸೆ ಅದ. ಇನ್ನುಳಿದು ಈ ಸಲ ಯಾಕೋ ಏನೋ MI ಬಗ್ಗೆ ಮತ್ತು CSK ಬಗ್ಗೆ ಒಂದೆರಡು ಮಾತಾಡಲೇಬೇಕಾಗ್ತದೆ. ಅವೆರಡು ಟೀಮ್ಗಳು ಟಾಪ್ 4 ಆದರೂ ಬರಬೇಕಾಗಿತ್ತು, ಬರಲಿಲ್ಲ ಅನ್ನೋದೊಂದು ನೋವಿನ ಸಂಗತಿ. ಯಾಕಂದರೆ ಒಳ್ಳೆ ದಿಗ್ಗಜ ಆಟಗಾರರು, 2020 ಇವ್ರನ್ನ ಮೀರಿಸೋರು ಯಾರೂ ಇಲ್ಲ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಅದರ CSK ಮತ್ತು ಅದೇ ಕಾಲಕ್ಕೆ MI ಇವು ಎರಡು ಟೀಮ್ಗಳಂತೂ ನಿಶ್ಚಿತ ಇಬ್ಬರೊಬ್ಬರು ಇರ್ತಾರೆ ಅಂತ ತಿಳ್ಕೊಂಡಿದ್ದು, ಅದು ಬರಲಿಲ್ಲ. ಇನ್ನೂ ಟೀಮ್ಗಳು ಬರಲಿಲ್ಲ. ಇವತ್ತೇನಿದ್ರು RCB ಅಂದರೆ ಟಾಪ್ದಾಗ ಬರ್ತಿತ್ತು, ಟಾಪ್ 4ರಲ್ಲೇ. ಅದು ಲಾಸ್ಟ್ ಟೈಮ್ದಲ್ಲೇ ಏನು ಫೈನಲ್ ಗೆದ್ದು ಅದಕ್ಕೆ ಪೂರ್ವ ಗೆದ್ದೇ ಇರಲಿಲ್ಲ. ಈ ಸಲ ಮತ್ತೆ ಫೈನಲ್ಗೆ ಬಂದ 4ರೊಳಗೆ ಏನಾಗ್ಬೋದು, ಟಾಪ್ ಅಂತ ಅದ ಬಂದುಬಿಟ್ಟು 2 ಅವಕಾಶಗಳಿದ್ದಾವೆ RCBಗೆ. ಇನ್ನು ಯಾವ ರೀತಿಯಾಗಿ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ, ಯಾಕಂದರೆ ಆಟದಲ್ಲೇ ಆ ಸಮಯವನ್ನು ಸದುಪಯೋಗ ಮಾಡ್ಕೊಳ್ಳೋಂಥದ್ದು, ಜೊತೆ ಸಿಕ್ಕ ಅವಕಾಶವನ್ನು ಲಾಭವಾಗಿ ಪರಿವರ್ತಿಸ್ಕೊಳ್ಳೋದು ಇವತ್ತು ಭಾಳ ಮಹತ್ವದ. RCB ಗೆಲ್ಲಪ್ಪ ಈ ಸಲ ಟ್ರೋಫಿ ಅಂತೆಲ್ಲರೂ ಬಯಸ್ತಾ ಇದ್ದಾರೆ ಕರ್ನಾಟಕದವರು. ಆದರೂ ಯಾರ ಕೈಗೂ ಸಿಗಲಾರಂಥ ಈ ಕ್ರಿಕೆಟ್ ರಿಸಲ್ಟ್ ಏನಾಗ್ಬೋದು ಅನ್ನೋದು ಮುಂದಿನ ದಿನದಲ್ಲೇ. ಯಾಕಂದರೆ ಈಗ ಮೋಸ್ಟ್ ಪ್ರೊಬಬಲಿ RCB, GT, SRH ಇವಂತಿ ನಕ್ಕಿ ಗ್ಯಾರಂಟಿ. ಇನ್ನೇನಿದ್ರು RR ಮತ್ತು PBKS ಇವ್ರ ಮಧ್ಯದಲ್ಲದ ಇದು ಯಾರು ಬರ್ಬೋದು ಟಾಪ್ 4ರಲ್ಲಿ ಅನ್ನುವಂಥದ್ದು ನೋಡೋಣ. ಎದರ ಇವತ್ತು ವೈಭವ್ ಸೂರ್ಯವಂಶಿ ಪರೀಕ್ಷೆ ಇದೊಂದು ರೀತಿ